Hey guys, this is from Lavin Karna. ಇನ್ನು ನೋಡ್ತಾ ಇದ್ದೀರಾ VDRL ಟೆಸ್ಟ್. ಸೊ VDRL ಟೆಸ್ಟ್ ಅಂದಿದ್ದಂಗೆ ಫುಲ್ ಫಾರ್ಮ್ ಪಕ್ಕಾಗಿ ಹಾಕಿರಬೇಕು. ಸೊ ವೆಟರ್ನರಿ ಡಿಸೀಸ್ ರಿಸರ್ಚ್ ಲ್ಯಾಬೊರೇಟರಿ ಅಂತ ಫುಲ್ ಫಾರ್ಮ್ ಇದು. ಇದನ್ನ ಎಲ್ಲಿ ಮಾಡ್ತಾರೆ, ಯಾವ ಬ್ಯಾಕ್ಟೀರಿಯಾಗ ಮಾಡ್ತಾರೆ ಅಥವಾ ಯಾವ ವೈರಲ್ ಮಾಡ್ತಾರೆ, ಇದೆಲ್ಲ ಕನ್ಫ್ಯೂಷನ್ ಆಗ್ಬೋದು. ಇದು ಬ್ಯಾಕ್ಟೀರಿಯಾಗೂ ಮಾಡಲ್ಲ, ವೈರಲ್ಗೂ ಮಾಡಲ್ಲ, ಇನ್ಕ್ಲೂಡಿಂಗ್ ಫಂಗೈಗೂ ಕೂಡ ಮಾಡಲ್ಲ. ಇದು ಸಪ್ರೇಟ್ ಸ್ಪಿರೋಸಿಡ್ಸ್ ಅಂತ ಬರ್ತವೆ. ಸೊ ಅದರಲ್ಲಿದು ಸಪ್ರೇಟಾಗಿ ಅದಕ್ಕೆ ಅಂತಲೇ ಟೆಸ್ಟ್ ಮಾಡ್ತಕ್ಕಂಥದ್ದು. ಸೊ ಇದು ಏನಂದರೆ ಟ್ರಿಪೋನಿಮಾ ಪ್ಯಾಲಿಡಮ್ ಅನ್ನೋದು ಸಿಫಿಲಿಸ್ನ ಕಾಸ್ ಮಾಡುತ್ತೆ. ಸೊ ಆ ಸಿಫಿಲಿಸ್ ಡಿಸೀಸ್ ಏನಿದೆಯಲ್ಲ ಅದನ್ನು ನಾವು ಡಯಾಗ್ನೋಸ್ ಮಾಡೋದಕ್ಕೆ VDRL ಟೆಸ್ಟ್ ಮಾಡ್ತೀವಿ. ಇನ್ ಕೇಸ್ VDRL ಟೆಸ್ಟ್ ಏನಾದರೂ ಪಾಸಿಟಿವ್ ಬಂತಂದರೆ ಸೊ ಆ ವ್ಯಕ್ತಿಗೆ ಸಿಫಿಲಿಸ್ ಇದೆ ಅಂತೇಳಿ. ಓಕೆ, ಸೊ ಇಟ್ಸ್ ಎ ನಾನ್ ಟ್ರಿಪೋನಿಮಲ್ ಟೆಸ್ಟ್. ಸೊ ಟೆಸ್ಟಿಗೆ ಇಟ್ಸ್ ಎ ನಾನ್ ಟ್ರಿಪೋನಿಮಲ್ ಟೆಸ್ಟ್ ಅಂತೇಳಿ ಕರೀತಾರೆ. ಇದರಲ್ಲಿ ಟ್ರಿಪೋನಿಮದಲ್ಲಿ 2 ಟೈಪ್ಸು ಟೆಸ್ಟ್ನ ಡಿವೈಡ್ ಮಾಡ್ಕೊತಾರೆ. ಒಂದು ಟ್ರಿಪೋನಿಮಲ್ ಟೆಸ್ಟು, ಇನ್ನೊಂದು ನಾನ್ ಟ್ರಿಪೋನಿಮಲ್ ಟೆಸ್ಟು. ಸೊ ಬಿಟ್ಟಾಗಿ ಅದೇನಿಲ್ಲ, ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. VDRL ಟೆಸ್ಟ್ ಅಂತ ಕ್ವಶನ್ನು. ಸೊ ಅದ್ರ ಬಗ್ಗೆ ನೋಡ್ಕೊಳ್ಳೋಣ. ಇಟ್ಸ್ ಎ ಸ್ಲೈಡ್ ಮೈಕ್ರೋಫ್ಲಾಕ್ಯುಲೇಷನ್ ಟೆಸ್ಟ್. ಸೊ ನಾವು ಬೇರೆ ಕಡೆ ಎಲ್ಲ ಅಗ್ಲೂಟಿನೇಷನ್ನು ಆ ಥರ ಏನೇನೋ ಬಳಸ್ಬೋದು, ಕ್ಲಂಪಿಂಗ್ ಅಂತೇಳಿ. ಸೊ ಇದರಲ್ಲಿ ಫ್ಲಾಕ್ಯುಲೇಷನ್ ಅಂತಲೇ ಬಳಸಬೇಕು ವರ್ಡ್ನ, ಇಲ್ಲಾಂದರೆ ಮಾರ್ಕ್ಸ್ ಕಟ್ ಆಗುತ್ತೆ. ನೆಕ್ಸ್ಟು ಪ್ರಿನ್ಸಿಪಲ್ ಟು ಡಿಟೆಕ್ಟ್ ದ ನಾನ್ ಟ್ರಿಪೋನಿಮಲ್ ಆ್ಯಂಟಿಬಾಡಿ ಬೈ ಯೂಸಿಂಗ್ ಎ ಆ್ಯಂಟಿಜನ್ ಆಫ್ ಕಂಟೈನಿಂಗ್ ಕಾರ್ಡಿಯೋಲಿಸಿಟಿನ್ ಆ್ಯಂಡ್ ಕೊಲೆಸ್ಟೆರಾಲ್. ಸೊ ಏನಿದೆ ಆ್ಯಂಟಿಜನ್ ಬಳಸಿಬಿಟ್ಟು ಆಂಟಿಬಾಡಿನ ಡಿಟೆಕ್ಟ್ ಮಾಡ್ತಕ್ಕಂಥದ್ದು. ನಾವು ಮೋಸ್ಟ್ ಆಫ್ ದಿ ಎಲ್ಲ ಟೆಸ್ಟಲ್ಲೂ ಮಾಡ್ತಕ್ಕಂಥ ಸಿರಾಲಜಿಲಿ ಮುಕ್ಕಾಲು ಭಾಗ ಟೆಸ್ಟಲ್ಲಿ ಇದೇ ಪ್ರಿನ್ಸಿಪಲ್ ಯೂಸ್ ಮಾಡ್ತೀವಿ. ಆ್ಯಂಟಿಜನ್ ಬಳಸ್ತೀವಿ, ಆ್ಯಂಟಿಬಾಡಿ ಡಿಟೆಕ್ಟ್ ಮಾಡ್ತೀವಿ, ಇಲ್ಲ ಆಂಟಿಬಾಡಿ ಬಳಸ್ತೀವಿ, ಆ್ಯಂಟಿಜನ್ ಡಿಟೆಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಪ್ರೊಸೀಜರ್ ಹೆಂಗೆ ಏನು ಅಂತ ನೋಡಿದರೆ, ಪೇಷಂಟು ಸ್ಯಾಂಪಲ್ ಏನು ತೊಗೊತೀವಿ, ಬ್ಲಡ್ ತೊಗೊಂಡು ಟ್ಯೂಬಲ್ಲಿ ಹಾಕೊಂಡು ಸೆಂಟ್ರಿಫ್ಯೂಸ್ ಮಾಡ್ಕೊತೀವಿ. ಸೆಂಟ್ರಿಫ್ಯೂಸ್ ಮಾಡಿದಾಗ ಸೀರಮ್ ಬರುತ್ತೆ. ಸೀರಮ್ ಇರುತ್ತಲ್ಲ, ಸೀರಮ್ ತೊಗೊಂಡ್ಬಿಟ್ಟು ಹೀಟ್ ಮಾಡಬೇಕು. 56 ಸೆಂಟಿಗ್ರೇಡಲ್ಲಿ ವಾಟರ್ ಬಾತ್ಗೆ ಹಾಕ್ಬಿಟ್ಟು ಹೀಟ್ ಮಾಡಬೇಕು. ಒಂದು ಅರ್ಧ ಗಂಟೆ ಹೀಟ್ ಆದಮೇಲೆ ದೆನ್ ಆ್ಯಸ್ ಇಟ್ ಈಸ್ ಸೇಮ್ ಇದು ಏನು ವೈರಲ್ ಟೆಸ್ಟ್ ಮಾಡ್ತೀವಲ್ಲ ಅದೇ ಥರ, ಇನ್ಕ್ಲೂಡಿಂಗ್ ಸ್ಯಾಂಪಲ್ ಹಾಕೊಂಡು ಬರೋದು, ನೆಕ್ಸ್ಟು ರಿಯೇಜೆಂಟ್ಸ್ ಆ್ಯಡ್ ಮಾಡೋದು, ಮಿಕ್ಸ್ ಮಾಡೋದು. ಏನಾದರೂ ವಿತಿನ್ 2 ಮಿನಿಟ್ಸ್ ಪಾಸಿಟಿವ್ ಬಂತಂದರೆ, ಅಂದರೆ ಮೈಕ್ರೋಫ್ಲಾಕ್ಯುಲೇಷನ್ ಬಂತಂದರೆ ಸೊ ಅದು ಪಾಸಿಟಿವ್ ಅಂತ ಕನ್ಸಿಡರ್ ಮಾಡೋದು. ಇಲ್ಲ ಇನ್ ಕೇಸ್ ನಮಗೆ ಅದನ್ನ ಕ್ಲಿಯರಾಗಿ ನೋಡೋಕ್ಕಾಗ್ತಿಲ್ಲ, ಅಲ್ಲಿ ಇದು ಏನಿದೆ ಫ್ಲಾಕ್ಯುಲೇಷನ್ನು ಕ್ಲಂಪಿಂಗ್ ಥರ ಬಂದಿರುತ್ತಲ್ಲ, ಅದನ್ನು ಕ್ಲಿಯರಾಗಿ ನೋಡೋಕ್ಕಾಗ್ತಿಲ್ಲ. ಸೊ ಅದನ್ನ ಕ್ಲಿಯರಾಗಿ ನೋಡೋಕ್ಕಾಗ್ತಿಲ್ಲ ಅಂದಾಗ ಏನು ಮಾಡ್ಬೋದು, ಬರಿಕಣ್ಣಿಂದ ಕ್ಲಿಯರಾಗಿ ನೋಡೋಕ್ಕಾಗಲ್ಲ. ಆವಾಗ ಮೈಕ್ರೋಸ್ಕೋಪಲ್ಲಿ ನೋಡಬೇಕು. ಮೈಕ್ರೋಸ್ಕೋಪಲ್ಲಿ ಅಂದರೆ 10x. ಸೊ 10x ಅಷ್ಟೇ ನೋಡಬೇಕು. ಇಲ್ಲ ಸ್ಕ್ಯಾನರ್ ಇಲ್ಲ 10x ನೋಡಿದ್ರೆ ಕ್ಲಿಯರಾಗಿ ಗೊತ್ತಾಗುತ್ತೆ ಕ್ಲಂಪಿಂಗು. ಅಷ್ಟಾದಮೇಲೆ ಇಂಟರ್ಪ್ರಿಟೇಷನ್ ಅಂದರೆ ಇನ್ನೇನೋ ಪಾಸಿಟಿವ್ ಆಗ್ತಾರ ನೆಗೆಟಿವ್ ಆಗ್ತಾರ ಅಂತೇಳಿ. ಸೊ ಪಾಸಿಟಿವ್ ಟೆಸ್ಟ್ ಆದರೆ ಕ್ಲಂಪಿಂಗ್ ಬಂದಿರುತ್ತೆ, ಅಂದರೆ ಮೈಕ್ರೋಫ್ಲಾಕ್ಯುಲೇಷನ್ ಬಂದರೆ ಪಾಸಿಟಿವ್, ಬಂದಿಲ್ಲ ಅಂದರೆ ನೆಗೆಟಿವ್. ಇಷ್ಟೇನೆ. ಸೊ ಸಿಂಪಲ್ಲಾಗಿದೆ ಅಂದ್ಕೊತೀನಿ. ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗೈಸ್.